ರಾತ್ರಿ ಹಗಲು ಈಗಿನ ಸಲ ದುಡಿತೀವಿ ನಾವು. ಹೌದಪ್ಪ ದುಡ್ದಿಯಾ ಅದಕ್ಕೆ ಹುಟ್ಟಿದಾಳವಳು ಅದು ಬೇರೆ ಮಾತು. ಅವ್ರ ಡೈಲಾಗ್ಸ್ ನೋಡಿ, ಮಕ್ಕಳ ಮುಂದೆ ಡೈಲಾಗ್ಸ್, ರಾತ್ರಿ ಹಗಲು ನಾನು ದುಡಿತೇನೆ ಇವ್ರ ಸಲುವಾಗಿ. ಇಲ್ಲ, ನಾವು ಮಕ್ಕಳ ಸಲುವಾಗಿ ದುಡಿಯೋದಿಲ್ಲ. ನಿಮ್ ಮಕ್ಕಳ ಸಲುವಾಗಿ ನೀವು ದುಡಿತಾ ಇದ್ದೀರಾ ಅಂತ ತಿಳ್ಕೊಂಡಿದ್ರೆ ಗೃಹಸ್ಥಾಶ್ರಮ ಅಂದ್ರೆ ಏನಂತ ತಿಳ್ಕೊಂಡೇ ಇಲ್ಲ ನನಗೆ. ಗೃಹಸ್ಥಾಶ್ರಮದಲ್ಲಿ ಇದೊಂದು ನಮ್ಮ ಭಾಗ್ಯ. ಬ್ರಹ್ಮಚಾರಿಗಳನ್ನ ನೋಡ್ಕೊಳ್ಬೇಕು, ಸನ್ಯಾಸಿಗಳನ್ನ ನೋಡ್ಕೊಳ್ಬೇಕು, ವನಪ್ರಸ್ಥಾಶ್ರಮದಲ್ಲಿ ಅವ್ರನ್ನ ನೋಡ್ಕೊಳ್ಬೇಕು. ಅದನ್ನ ನೋಡಿ ನನ್ನ ನಂಬಿ ಬಂದ ಗಂಡ ಇಲ್ಲ ಹೆಂಡತಿನ ನಾನು ನೋಡ್ಕೊಳ್ಬೇಕು. ಅವಾಗ ನನ್ನ ಗೃಹಸ್ಥಾಶ್ರಮದ ಧರ್ಮ ಕಂಪ್ಲೀಟ್ ಆಗುತ್ತೆ. ಮಕ್ಕಳ ಎಜುಕೇಶನ್ ಫೀಸ್ ನಾನು ತುಂಬಿದೆ ಅಂದ್ರೆ ಅವ್ರು ನನ್ಗೆ ಥ್ಯಾಂಕ್ಸ್ ಹೇಳ್ಬಾರ್ದು, ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಪ್ಪ ನೀನು ತುಂಬಿಸ್ಕೊಂಡು ನಿನ್ನ ವಿದ್ಯಾರ್ಜನೆಗೆ ನನ್ನಿಂದ ನಾನು ಕೊಡ್ಲಿಕ್ಕೆ ಆಯ್ತು ಅದನ್ನ ತಗೊಂಡಿ ಅಲ್ಲ, ಅವಾಗ ನನ್ನ ಧರ್ಮ ಕಂಪ್ಲೀಟ್ ಆಯ್ತಪ್ಪ, ಧನ್ಯವಾದಗಳು ಅಂತ ಹೇಳ್ಬೇಕು. ಗೃಹಸ್ಥಾಶ್ರಮನೇ ತಿಳಿಸ್ಕೊಟ್ಟಿಲ್ಲ ಯಾರು ನಮ್ಗೆ. ಸೊ ಮಕ್ಕಳ ಫೀಸ್ ತುಂಬೋದು, ಮಕ್ಕಳ ಎಜುಕೇಶನ್ ಮಾಡಿಸೋದು, ಇದು ನಮಗೆ ಧರ್ಮವನ್ನು, ನಮ್ಮ ಒಂದು ಇಂಡಿವಿಜುವಲ್ ಧರ್ಮವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇರೋದು. ದೇ ಆರ್ ಹೆಲ್ಪಿಂಗ್ ಅಸ್ ಆಕ್ಚುಲಿ ಎವ್ರಿ ಟೈಮ್ ವಿ ನೀಡ್ ಟು ಥ್ಯಾಂಕ್. ಯಾರೋ ಒಬ್ರು ಸನ್ಯಾಸಿಗಳಿಗೆ ಇಲ್ಲ ಒಬ್ರು ಭಿಕ್ಷುಕರಿಗೆ ಒಂದು 10 ರೂಪಾಯಿ ಕೊಟ್ಟಿ ಅಂದ್ರೆ ಭಿಕ್ಷುಕ ನಮ್ಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ, ನಾನೇ ಅವ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಸ್ಕೊಂಡಿ ಅಲ್ಲಪ್ಪ ಧನ್ಯವಾದಗಳು ಅಂತ ಹೇಳ್ಬೇಕು. ಇದು ನಮ್ಗೆ ಕಲ್ಸಿದೆ ಭಾರತೀಯ ಸಂಸ್ಕೃತಿ, ಬಟ್ ಇವತ್ತು ಅದು ಒಳಗಡೆ ಹೋಗಿಲ್ಲ. ಗೊತ್ತಾಯ್ತಾ? ಸೊ ಇವನು ಹಂಗೆಲ್ಲ ಚೀರಾಡ್ತಿದ್ದಾನೆ. ಅವಳು ಅವ್ನ ಹೆಂಡತಿ ಸ್ಟಾರ್ಟ್ ಮಾಡಿದ್ದು, ನೋಡ್ರಿ ಅಣ್ಣಾರ ಏನ್ ಮಾಡ್ಯಾವ ಅಣ್ಣಾರ, ನಮ್ ಸೈಡ್ ಲ್ಯಾಂಗ್ವೇಜ್ ಇದೆ, ನೋಡ್ರಿ ಅಣ್ಣಾರ ಇವ್ರಿಗೆ ಏನ್ ಕಡಿಮೆ ಮಾಡಿದ್ರಿ, ಆಕಿ ಮ್ಯಾಗಿ ಬೇಕಂದ್ರೆ ಮ್ಯಾಗಿ ಮಾಡ್ಕೊಡ್ತೀನಿ, ಅದ್ ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ, ರೈಟ್. ಆಕಿ ಮೊನ್ನೆ ಬರ್ತ್ಡೇ ಹೊಸ ಡ್ರೆಸ್ ಕೊಡ್ಸೇವಿ, ಎಲ್ಲಾ ಮಾಡಿವ್ರಿ, ಆದ್ರೂ ನೋಡ್ರಿ ಈಕಿ ಕಡಿಮೆನ ಫೇಲ್ ಆದ್ಲಂದ್ರೆ ಹೆಂಗ್ರಿ ಇದು, ನಮ್ಗೆ ಅಸಹ್ಯ ಆಗಲ್ರಿ. ನಮ್ಮ ಅಕ್ಕನ ಮಗಳು ನೋಡ್ರಿ, ಎಕ್ಸಾಂಪಲ್ ಏನು, ನಮ್ಮ ಅಕ್ಕನ ಮಗಳು ನೋಡ್ರಿ, ಆಕಿ ಚಲೋತೆ ಮಾಡಿ ಇಂಜಿನಿಯರಿಂಗ್ ಮಾಡಿ ಇವತ್ತು ಅಮೆರಿಕಾಕ್ ಹೋಗಿದ್ದಾಳ್ರಿ. ಇವತ್ತು ನೋಡ್ರಿ ಈಕಿ ಹಿಂಗ್ ಮಾಡಿ ಫೇಲ್ ಹಾಕೊಂತ ಹೋದ್ರೆ ನನ್ನ ಮರ್ಯಾದೆ ಪ್ರಶ್ನೆ, ಹೊಳ್ಳಿ ತವ್ರ ಮನೆಗೆ ಹೆಂಗ್ ಹೋಗ್ರಿ, ಎಲ್ಲಿ ಓದ್ಬೇಕು, ಎಲ್ಲಿ ಹೋಗಿ ಎಲ್ಲಿ ಲಿಂಕ್ ಆಗ್ತಿತ್ತು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಎವ್ರಿವೇರ್ ಡೋಂಟ್ ಲೂಸ್ ದಟ್ ಪೇಷನ್ಸ್ ಇನ್ ಫ್ರಂಟ್ ಆಫ್ ಚಿಲ್ಡ್ರನ್. ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಇದು ಬೈ ಆ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಸುಮ್ಮನೆ ಕುಂತಿದ್ದಾಳೆ. ಯಾರೋ ಒಬ್ಬರು ಮುಂದೆ, ಹೊರಗಡೆ ಅವ್ರ ಮುಂದೆ, ಓಕೆ ಐ ಆಮ್ ಅಂಕಲ್, ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್, ಆದ್ರೂ ನಾವು ಹೊರಗಿನ ವ್ಯಕ್ತಿ ಮುಂದೆ ಅವಳನ್ನ ಸತತವಾಗಿ ಬೈತಾ ಇದ್ರೆ ಅವಳ ಹುಡುಗಿಗೆ ಏನ್ ಫೀಲ್ ಆಗ್ತಾ ಇರುತ್ತೆ? ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಆ ಅಪ್ಪ ಹೆಂಗೆ ಕೆಳಗಡೆ ಬಂದು ಕಿಂಡರ್ ಗಾರ್ಡನ್ ಹುಡುಗನ್ನ ಎತ್ತಿದಾಗ ನೀವೀಗ ಕೆಳಗಡೆ ಬನ್ನಿ, ಮಗುನ್ ಕಡೆ ಬನ್ನಿ. ಆ ದೃಷ್ಟಿಯಿಂದ ನೋಡಿ ಆ ಮಗುಗೆ ಏನಾಗ್ತಾ ಇರುತ್ತೆ. ಸಪೋಸ್ ನೀವಿಬ್ರು ಗಂಡ ಹೆಂಡತಿ ಮದ್ವೆಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಮದ್ವೆಗೆ ಹೋದಾಗ ನಿಮ್ ಗಂಡ ಹೆಂಡತಿನ ಇನ್ನೊಬ್ಬರಿಗೆ ಪರಿಚಯ ಮಾಡ್ತಿರ್ತಾನೆ. ಈಕಿ ಬಂದ್ಮ್ಯಾಗ ನನ್ನ ಜೀವನ ಹಾಳ, ಮತ್ತೆ ಬಹಳ ಆರಾಮಿದ್ದೇನೆ, ಬರೀ ಅದನ್ನ ಕೊಡಿಸಿ ಇದನ್ನ ಕೊಡಿಸ್ ಅಂತ ಕೇಳ್ತಿತ್ರಿ, ಒಡೆ ತನ್ನ ಮಾಡ್ತೈತಿ, ಆ ರೊಟ್ಟಿ ಮಾಡ್ತಾಳ್ರಿ, ಅದನ್ನ ಯಾರ ತಿಂದ್ರೆ ಹೇಳಿ, ಹಿಂಗ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಹೆಂಗ ಅನಿಸ್ತೈತಿ? ಡು ಯು ಫೀಲ್ ಗುಡ್? ಮದ್ವೆ ಒಳಗೆ ನಿಂದಿರ್ತೀರೋ ಹೋಗ್ತಿರೋ, ಮೇಕಪ್ ಎಲ್ಲ ತಾನ ಕರೆಗೆ ಬಿಡ್ತೈತಿ. ಏನ್ ಅಂಡರ್ಸ್ಟ್ಯಾಂಡ್? ಸಿ ಆಲ್ವೇಸ್ ಯಾವಾಗ ಇನ್ನೊಬ್ಬರ ಜೊತೆ ಇದ್ದಾಗ ವಿ ಶುಡ್ ಆಲ್ವೇಸ್ ಟೆಲ್ ಗುಡ್ ಅಬೌಟ್ ಅದರ್ ಪೀಪಲ್. ಲೈಕ್ ನಮ್ಮ ಮದುವೆ ಚಲೋನೇ ಹೇಳ್ಬೇಕಲ್ಲ, ವಿ ಎಕ್ಸ್ಪೆಕ್ಟ್ ಗುಡ್ ಇಂಟ್ರೊಡಕ್ಷನ್. ದಿಸ್ ಇಸ್ ಆಲ್ವೇಸ್ ದೇರ್. But what is that you are introducing? Like how you are introducing? Very badly. That child is feeling very bad. ಒಳಗಡೆ ತ್ರಾಸ ಆಗ್ತೈತಿ, ಅದಕ್ಕೆ ಸಿಟ್ಟು ಬರತೈತಿ, ಅದ್ರ ಕೈ ಎಲ್ಲ ನೋಡಿದ್ರೆ ಗೊತ್ತಾಗ್ತೈತಿ, ಹಿಂಗ ಮಾಡ್ತಾಳೆ, ಹಿಂಗ್ ಇಟ್ಕೊಳ್ತಾಳೆ, ಎಲ್ಲ ಮಾಡ್ತಾಳೆ, ಮಾಡ್ತಾಳೆ, ಅಲ್ಲೇ ಮಾಡ್ತಾಳೆ, ಬಟ್ ಇವ್ರಿಬ್ರು ಬಿಡುವಲ್ಲ. ದೆನ್ ನನ್ಗೆ ಗೊತ್ತಾಯ್ತು ಈ ಮಗು ಬಹಳ ನಾವು ಟ್ರಬಲ್ ಕೊಡ್ತಾ ಇದ್ದೇವೆ, ಅದರಲ್ಲೇ ನನಗೂ ಸಮಯ ಕಡಿಮೆ ಇದೆ, ಐ ನೀಡ್ ಟು ಕ್ಯಾಚ್ ದ ಟ್ರೈನ್. ಸೊ ಅದಕ್ಕೆ ನಾನು ಹೇಳಿದೆ, ಆಯ್ತು ಸ್ಟಾಪ್, ಏನೀಗ ಸಮಸ್ಯೆ ಅಂತ ಹೇಳಿ. ಇಲ್ಲ 7ನೇದು 3 ಸಬ್ಜೆಕ್ಟ್ ಫೇಲ್ ಆಗಿ ಯಾವ್ದ ಕಡಿಮೆ ಅಂತ. ಹೌದಾ, ರೈಟ್. ಅದನ್ನ ನಾನು ಅವ್ರ ಜೊತೆ ಮಾತಾಡ್ತೇನೆ. ಓಕೆ, ನೀವಿಬ್ರು ಹೊರಗಡೆ ಹೋಗ್ರಿ. ನನಗೆ ಅವಳು ಗೊತ್ತು, ಪರಿಚಯ ಇದೆ. ನಾ ಕೇಳಿದೆ ಅವಳು, ಪುಟ ನಾನು ನನ್ನ ಜೊತೆ ಮಾತಾಡ್ತಿಲ್ಲ ಅಂದವಳು, ಅಷ್ಟೇ, ಅಂದಿಲ್ಲ. ರೈಟ್, ಓಕೆ, ಮಾತಾಡ್ತಾಳಂತೆ. ನೀವಿಬ್ರು ಹೊರಗಡೆ ಹೋಗ್ರಿ. ಏನ ಪಾನಿಪುರಿ ಗೋಬಿ ಮುಂಚೂರಿ ತಿಂದು ಅರ್ಧ ಗಂಟೆ ಬಿಟ್ಟು ಬಂದು 30 ಮಿನಿಟ್ಸ್. ಅದಕ್ಕಿಂತ ಮೊದಲೇ ನಮ್ಮ ಮಾತು ಮುಗೀತು ಅಂದ್ರೆ ಓಕೆ ಐ ವಿಲ್ ಕಾಲ್ ಯು. ಬಟ್ ಈಗ ಹೊರಗಡೆ ಹೋಗುವಾಗದು ಸುಮ್ಮನೆ ಹೋಗ್ಬೇಕು. ಹೇಳಲ್ಲ ಅಂಕಲ್ಗೆಲ್ಲ ಹೇಳ, ಮುಚ್ಚಿಟ್ಕೋಬೇಡ ಹಂಗ. ನಮ್ ಜೊತೆ ಅಂತ ಏನು ಹೇಳುದಿಲ್ಲ ನೀನು. Can you feel these words? Why child is not telling in front of the mother and father? Because they are not approachable, available and lovable. So ಅವರಿಬ್ರು ಹೊರಗಡೆ ಹೋದ್ರು. ಮುಂದೆ ನಾನು ಹುಡುಗಿಗೆ ಏನಾಯ್ತೆ ಪುಟ್ಟ, ಯಾಕೆ ಕಡಿಮೆ ಸ್ಕೋರ್ ಮಾಡಿದೆ, ಏನು ಹಿಂಗಂತ ಇದಾರಲ್ಲ ಅಪ್ಪ ಅಂದ್ಕೊಳೆ. ಅಂಕಲ್ ನೀವು ಗಪ್ಪಂದ್ರಿ, ಇಷ್ಟು ಹಂಗ ಗಪ್ಪಿದ್ದವಳು ಅಂಕಲ್ ನೀವು ಗಪ್ಪ, ಮತ್ತೆ ನೀವು ಚಾಲು ಮಾಡ್ಬೇಡ್ರಿ. ಈಗ ಆಕಿ ರೆಡಿನಾಗ ಹುಡುಗಿ ಭಾರಿ ಸ್ಟ್ರಾಂಗ್ ಇದಾಳ, ಬಟ್ ಇವ್ರಿಬ್ರು ನೋಡಿ ಹಂಗಾಗಿದ್ದಾರೆ. ನೀವು ಗಪ್ಪಂದ್ರಿ ಅಂತ ಏನಾಯ್ತೆ ಅಂತ ನೀವು ಮತ್ತೆ ನೀವೆಲ್ಲ ಹೇಳ್ಕೊಂತ ಕುಂದ್ರಾಕ್ ಹೋಗ್ಬೇಡ್ರಿ. ನಾ ಏನ್ ಪ್ರಾಬ್ಲಮ್ ಐತಿ ಕೇಳಾಕ ರೆಡಿ ಇಲ್ಲ. ಏನೈತಿ ಪ್ರಾಬ್ಲಮ್? ಏನು ಇಲ್ರಿ ಅಂಕಲ್,
ನಾವು 7th ಸ್ಟ್ಯಾಂಡರ್ಡ್ ಬಂದಿರಿ, ಇದು ಫಸ್ಟ್ ಸೆಮಿಸ್ಟರ್, ನಮ್ಗೆ ಲೇಟಾಗಿ ಬುಕ್ಸ್ ಕೊಟ್ಟರು, ಅದಕ್ಕೆ ನಮ್ಗೆ ಓದಕ್ಕಾಗಿಲ್ಲ, ಅದಕ್ಕೆ ನಾವು ಫೇಲ್ ಆಗಿ, ಅದಕ್ಕೆ ಸ್ಕೂಲ್ನವ್ರು ಹೇಳ್ಯಾರ ಇನ್ನೊಂದು ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ಯಾರ.